ಹಾಯ್, ನಾನು ನಿಮ್ಮ ವೀಣಾ. ಇವತ್ತು ರೀಸನಿಂಗ್ ಬಗ್ಗೆ ಕೆಲವೊಂದು ಕೋಡಿಂಗ್ ಡಿಕೋಡಿಂಗ್ ಅಂದ್ರೆ ಬೆಲೆ ತುಂಬುವ ಕೋಡಿಂಗ್ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ ಅನ್ನ ಚರ್ಚೆ ಮಾಡೋಣ. ಎಲ್ರು ನೋಡೋಣ ಬನ್ನಿ. ಹೌದಾ, ಇಲ್ಲಿ ಕ್ವಶನ್ ನೋಡ್ಬೇಕಂದ್ರೆ ಸಾಂಕೇತಿಕ ಭಾಷೆಯಲ್ಲಿ ಅರ್ತ್ ಅನ್ನು QPMZS ಎಂದು ಕರೆದರೆ, ಅದೇ ಸಾಂಕೇತಿಕ ಭಾಷೆಯಲ್ಲಿ ಹಾರ್ಟ್ ಎಂದು HEART ಹಾರ್ಟ್ ಎಂಬ ಪದವನ್ನ ಏನನ್ನು ಸೂಚಿಸುತ್ತದೆ ಅಂತ ಕೊಟ್ಟಾರ. ನಾವು ಹೆಂಗ್ ಕಂಡು ಹಿಡಿಬೇಕು ಅಂತಂದ್ರ, ಇದು ಇರ್ತದಲ್ಲ, ಇದಕ್ಕ ಹೆಂಗ್ ಯೂಸ್ ಮಾಡಿರ್ತಾರ ಅದೇ ರೀತಿ ನಾವು ಈ ಮೂರನೇದಕ್ಕ ನಾಲ್ಕನೇದನ್ನ ಬೆಲೆ ತುಂಬಬೇಕು. ಬೆಲೆ ತುಂಬಬೇಕಂದ್ರ ನಾವೇನ್ ಮಾಡ್ಬೇಕಂತಂದ್ರ, ಇದನ್ನ ಫಸ್ಟ್ ನಾವು ಈಜಿ ಆಗ್ಬೇಕಂದ್ರ ಅರ್ತ್ ಅನ್ನ ಒಂದ್ ರಫ್ ಹಾಳಿ ಕೊಟ್ಟಿರ್ತಾರ ನಿಮಗ, ಅದ್ರ ಬರ್ಕೋಬೇಕು. ಆಮೇಲೆ ಅದ್ರ ಕೆಳಗ QPMZS ಅಂತ ಬರಿಬೇಕು. ಹೌದಾ, QPMZS ಅದ. ಇದನ್ನೇ ಏನ್ ಮಾಡ್ಯಾರಂದ್ರ ಹಾರ್ಟ್ ಬಗ್ಗೆ ಕೇಳ್ಯಾರ. ಹಾರ್ಟ್ ಏನಾಗ್ತದ ಅಂತ ಕೇಳ್ಯಾರ. HEART ಹಾರ್ಟ್ ಏನಾಗ್ತದ. ಇದೇ ಅಕ್ಷರ ಸೇಮ್ ಅದ ನೋಡ್ರಿ. ಹೌದಾ, ಏನದ ಕ್ಯೂ ಅದ, ಏಕ್ ಪಿ ಅದ, ಆರ್ ಎಂ ಅದ, ಟಿ ಜೆಡ್ ಅದ, ಹೆಚ್ ಎಸ್ ಅದ. ಹೌದಾ, ಏನದ, ಹೆಚ್ಚು ಕೆಳಗೆ ಏನದ ಅದನ್ನ ನೋಡ್ಕೋಬೇಕು. ಏನದ ಎಸ್ ಅದ. ಆಮೇಲೆ ಈ ಕೆಳಗ ಏನದ, ಈ ಕೆಳಗ್ ಜಡ್ ಅದ್ ನೋಡ್ರಿ, ಸಾರಿ ಕ್ಯೂ ಅದ್ ನೋಡ್ರಿ, ಕ್ಯೂ ಅಂತ ಬರ್ಕೋಬೇಕು. ಇಲ್ಲಿ ಎ ಕೆಳಗೆ ಏನದ ಅಂದ್ರ ಇದೇ ಅಕ್ಷರ ಹಿಂದ ಮುಂದೆ ಆಗ್ಯಾವಷ್ಟೇ. ಅದಕ್ಕೆ ಈ ಅಕ್ಷರನೇ ನಾವು ಯೂಸ್ ಮಾಡಿ ಕೆಳಗೆ ಏನ್ ಬರ್ತಾರಲ್ಲ ಅದನ್ನೇ ಬರಿಬೇಕು. ಎ ಕೆಳಗೆ ಏನದ್ ನೋಡ್ರಿ, ಪಿ ಅದ. ಹೌದಾ, ಎ ಕೆಳಗ್ ಪಿ ಅದ. ಆರ್ ಕೆಳಗೆ ಏನದ್ ನೋಡ್ರಿ, ಎಂ ಅದ. ಟಿ ಕೆಳಗೆ ಏನದ್ ನೋಡ್ರಿ, ಜಡ್. ಹೌದಾ, ಇದ್ರಾಗ ಆಪ್ಷನ್ ಯಾವ್ದಂತ ನೋಡ್ಬೇಕಂದ್ರ SQPMZ ಆಪ್ಷನ್ 4 ಸರಿಯಾದ. ಇಲ್ಲಿ ನೋಡ್ರಿ, ಒಂದು ವೇಳೆ ಫೈರ್ ಅನ್ನು QHOE ಅಂತ ಬರ್ಕೊಂಡ್ರ, ಮೂವ್ ಅನ್ನ ZMWE ಅಂತ ಬರ್ಕೊಂಡ್ರ, ಓವರ್ ಎಂಬುದರ ಸಂಕೇತ ಏನು ಅಂತ ಕ್ವಶನ್ ಆಗ್ಯದ. ಇದನ್ನು ಬೆಲೆ ತುಂಬುವ ಕೋಡಿಂಗ್ ಆಗಿರೋದ್ರಿಂದ ಹೆಂಗ್ ಮಾಡ್ಬೇಕು ಅಂತ ನಾನು ಆಲ್ರೆಡಿ ಹಿಂದಿನ ಕ್ವಶನ್ ಒಳಗೆ ಹೇಳಿನಿ. ಹಂಗೆ ಮಾಡ್ಬೇಕು. ಒಂದ್ರ ಕೆಳಗ ಒಂದ್ ಬರ್ಕೊಂಡ್ರೆ ನಮಗೆ ಏನಾಗ್ತದ, ಕನ್ಫ್ಯೂಸ್ ಆಗಂಗಿಲ್ಲ. ಎಫ್ ಕೆಳಗ್ ಕ್ಯೂ, ಐ ಕೆಳಗ ಹೆಚ್, ಆರ್ ಕೆಳಗ್ ಓ, ಆಮೇಲೆ ಈ ಕೆಳಗ್ ಇ. ಆಮೇಲೆ ಮೂನು ಕೊಟ್ಟಾರ ಅವರು, ಮೂನು ಬರ್ಕೋಬೇಕು ನಾವು. ಎಂ ಕೆಳಗೆ ಏನದ, ಜಡ್ ಅದ. ಓ ಕೆಳಗೆ ಏನದ, ಎಂ ಅದ. ವಿ ಕೆಳಗೆ ಏನದ, ಡಬ್ಲ್ಯೂ ಅದ. ಈ ಕೆಳಗೆ ಏನದ, ಇನೇ ಅದ. ನಮಗ್ ಕ್ವಶನ್ ಏನಾಗ್ಯದ ಅಂದ್ರ ಓವರ್ದು ಕಂಡು ಹಿಡಿಬೇಕು ಅಂತ ಹೇಳ. ಇಲ್ಲಿ ಓ ಎಲ್ಲದ, ಮ್ಯಾಗ್ ಇದ್ದಿದ್ ನೋಡ್ಬೇಕು. ನಾವು ಮ್ಯಾಗಿಂದದ್ದು ಕೆಳಗ ಇಮಿಟೇಟ್ ಮಾಡತ್ತೇವಿ. ಈ ಕೆಳಗಿಂದ್ರದ್ ರಿವರ್ಸ್ ಓ ಅಂದ್ರ ಆರ್ರಿ ಅಂತ ಹೇಳ್ಬಾರ್ದು, ಯಾಕಂದ್ರ ಓ ಇಲ್ಲಿ ಅದ. ಓ ಅಂದ್ರೆ ಏನದ, ಎಂ ಅದ್ ನೋಡ್ರಿ, ಎಂ ಅಂತ ಬರ್ಕೋಬೇಕು. ವಿ ಅಂದ್ರೆ ಏನದ, ಡಬ್ಲ್ಯೂ ಅದ್ ನೋಡ್ರಿ, ವಿ ಕೆಳಗ್ ಡಬ್ಲ್ಯೂ ಅದ. ಹೌದಾ, ಈ ಕೆಳಗೆ ಏನದ, ಇನೇ ಅದ. ಆರ್ ಕೆಳಗೆ ಏನದ, ಓ ಅದ. ಇದ್ರಾಗ ಆಪ್ಷನ್ ಯಾವ್ದಾಗ್ತದ ನೋಡ್ರಿ. ಹೌದಾ, MWEO ಆಪ್ಷನ್ 2 ಈಸ್ ರೈಟ್. ನಾವು ಒಂದ್ಸತಿ ಏನ್ ಮಾಡ್ಬೇಕು, ಒಂದ್ಸತಿ ಬರ್ಕೋಬೇಕು ರಫ್ ಪೇಜ್ನಾಗ. ಯಾಕಂದ್ರೆ ನಮ್ಗೆ ಕನ್ಫರ್ಮೇಶನ್ ಇರ್ತದ. ಆಜು ಬಾಜುಕಿತ ಒಂದ್ರ ಕೆಳಗ್ ಒಂದ್ ಬರ್ಕೊಂಡ್ವಿ ಅಂದ್ರ ಕನ್ಫರ್ಮೇಶನ್ ಇರ್ತದ. ಪಿ ಅಂದ್ರ ಎಂ, ಓ ಅಂದ್ರ ಬಿ, ಆರ್ ಅಂದ್ರ ಎನ್, ಟಿ ಅಂದ್ರ ಜೆಡ್, ಇ ಅಂದ್ರ ಕ್ಯೂ, ಆರ್ ಅಂದ್ರ ಎನ್. ಹೌದಾ, ರಿಪೋರ್ಟ್ ಕೇಳ್ಯಾರ ನಮಗ. ರಿಪೋರ್ಟ್ದು ಏನಾಗ್ತದ, ಗುಪ್ತ ಸಂಕೇತ ಅಂದ್ರ ಕೋಡಿಂಗ್ ಏನಾಗ್ತದ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಆರ್ ಅದ, ಇಲ್ಲಿ ಅದ, ಪಿ ಅದ, ರಿಪೀಟ್ ಆಗ್ಯಾವ. ಹಂಗಾಗಿ ಇದ್ರ ಬೆಲೆನೆ ಆರ್ ಕೆಳಗೆ ಏನದ, ಆರ್ ಕೆಳಗೆ ಎನ್ ಅದ, ಎನ್ ಅಂತ ಬರ್ಕೋಬೇಕು. ಈ ಕೆಳಗೆ ಏನದ, ಕ್ಯೂ ಅದ, ಕ್ಯೂ ಅಂತ ಬರ್ಕೋಬೇಕು. ಪಿ ಕೆಳಗೆ ಏನದ, ಎಂ ಅಂತದ, ಎಂ ಅಂತ ಬರ್ಕೋಬೇಕು.
ಆಮೇಲೆ ಓ ಕೆಳಗೆ ಏನದ ಬಿ ಅದ ಬಿ ಎತ್ ಬರ್ಕೋಬೇಕು. ಆರ್ ಕೆಳಗೆ ಏನದ ಎನ್ ಅದ ಎನ್ ಎತ್ ಬರ್ಕೋಬೇಕು. ಟಿ ಕೆಳಗೆ ಏನದ ಜಡ್ ಅದ ಜಡ್ ಎತ್ ಬರ್ಕೋಬೇಕು. ಇದ್ರಾಗ ಆಪ್ಷನ್ ಯಾವ್ದಂತ ನೋಡುನು. ಎನ್ ಕ್ಯೂ ಎಂ ಬಿ ಎನ್ ಜೆಡ್ ಆಪ್ಷನ್ 2 ಸರಿಯಾದ. ಪ್ರಾಬ್ಲಮ್ ಬರ್ಕೊಂಡಂಗೆ ಬರ್ಕೋಬೇಕು. ಏನಪ್ಪಾ ಅಂದ್ರ ಪೇರೆಂಟ್ ಅದು ಹೆಂಗಿರ್ತದ ಹಂಗೆ ಬರೀದು, ಏನು ಟ್ವಿಸ್ಟ್ ಇಲ್ಲ. ಈಸಿ, ಬಾರಿ ಈಸಿ ಪ್ಯಾಟರ್ನ್ ಇದು. ಇಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಒಂದ್ ಅಕ್ಷರ ಕೆಳಗೆ ಒಂದೇ ಹಿಂಗ್ ಹತ್ತೆತ್ತಿ ಅಗಲ್ ಬರೋದು ಬ್ಯಾರೆ ಅಕ್ಷರ ಕಡೆ ಹೋತಂದ್ರ ಕನ್ಫ್ಯೂಸ್ ಆಗ್ಬಿಡ್ತದ, ರಾಂಗ್ ಆಕದ. ಅದಕ್ಕೆ ಯಾವ ಅಕ್ಷರ ಮೂರನೇ ಅಕ್ಷರ ಕೆಳಗೆ ಮೂರನೇ ಅಕ್ಷರ ಇರ್ಬೇಕು, ನಾಲ್ಕನೇ ಅಕ್ಷರ ಕೆಳಗೆ ನಾಲ್ಕನೇದ್ದೇ ಇರ್ಬೇಕು, ಐದನೇದ್ರ ಕೆಳಗೆ ಐದನೇದ್ದೇ, ಆರನೇದ್ರ ಕೆಳಗೆ ಆರನೇದ್ದೇ ಇರ್ಬೇಕು. ಹೌದಾ? ಈಗ ಚಿಲ್ಡ್ರನ್ ಹತ್ತದ ಹೌದಾ? ಚಿಲ್ಡ್ರನ್ ಕೆಳಗೆ ಏನದ ಎಂ, ಏನಿಲ್ಲ ಅವು ಒಂದರ ಕೆಳಗೆ ಒಂದ್ ಬರ್ಕೋಬೇಕು ಅಂದ್ರೆ ಕನ್ಫ್ಯೂಸ್ ಆಗಂಗಿಲ್ಲ. ಯು ಎಫ್ ಜಿ ಜೆ. ಈಗ ನಮ್ಮ ಕ್ವಶನ್ ಏನದಂದ್ರ ರೀಪ್ರಿಂಟ್ ಸಂಕೇತ. ಅವ್ರು ಆಲ್ರೆಡಿ ಪೇರೆಂಟ್ ಡಿಕೋಡಿಂಗ್ ಕೊಟ್ಟಾರ, ಚಿಲ್ಡ್ರನ್ ಡಿಕೋಡಿಂಗ್ ಕೊಟ್ಟಾರ. ನಾವು ಇದು ರೀಪ್ರಿಂಟ್ ಕೋಡಿಂಗ್ ಹೋಗಿ ಡಿಕೋಡಿಂಗ್ ಮಾಡಬೇಕು. REPRINT. ಈಗ ಏನು ಮಾಡೋದಿಲ್ಲ, ಆರ್ ಎಲ್ಲದ ಹುಡುಕ್ಬೇಕು. ಆರ್ ಕೆಳಗೆ ಏನದ ನೋಡ್ಬೇಕು. ಆರ್ ಕೆಳಗೆ ಏನದ ಎಫ್ ಅದ, ಎಫ್ ಎ ಬರಿಬೇಕು. ಈ ಕೆಳಗೆ ಏನದ ಇ ಎಲ್ಲದ್ ನೋಡ್ಬೇಕು, ಜಿ ಅದ. ಪಿ ಕೆಳಗೆ ಏನದ ಬಿ ಅದ, ಹೌದಾ ಎಲ್ಲದ. ಆರ್ ಕೆಳಗೆ ಏನದ ಎಫ್ ಅದ. ಆಮೇಲೆ ಐ ಕೆಳಗೆ ಏನದ ಎಕ್ಸ್ ಅದ. ಎನ್ ಕೆಳಗೆ ಏನದ ಜೆ ಅದ. ಟಿ ಕೆಳಗೆ ಏನದ ಕೆ ಅದ. ಇದ್ರಾಗ ಆಪ್ಷನ್ ಯಾವ್ದು ನೋಡ್ರಿ, ಎಫ್ ಜಿ ಬಿ ಎಫ್ ಎಕ್ಸ್ ಜೆ ಕೆ. ಆಪ್ಷನ್ ಫಸ್ಟ್ ಒನ್ ಈಸ್ ರೈಟ್. ಹೌದಾ? ಡೆಲ್ಲಿ ಅಂತ ಕೊಟ್ಟಾರ, ಡೆಲ್ಲಿ ಕೊಟ್ಟಾರ. ಡಿ ಕೆಳಗ 7 ಬರ್ದಾರ, ಇ ಕೆಳಗ 3 ಬರ್ದಾರ, ಎಲ್ ಕೆಳಗ 5 ಬರ್ದಾರ, ಹೆಚ್ ಕೆಳಗ 4 ಬರ್ದಾರ, ಐ ಕೆಳಗ 1 ಬರ್ದಾರ. ಹೌದಾ? ಕಲ್ಕತ್ತಾ ಅಂತೂ ಕೋಡಿಂಗ್ ಕೊಟ್ಟು ಡಿ ಕೋಡಿಂಗ್ ಅವರೇ ಮಾಡ್ಯಾರ, ಅದನ್ನ ನೋಡ್ಬೇಕು. 2 ಬರ್ಕೋಬೇಕು ನಾವು. 2 ಕೊಟ್ರ 2, 1 ಕೊಟ್ರ 1. ಕಲ್ಕತ್ತಾ ಕೊಟ್ಟಾರ, ಅದಕ್ಕೆ 8 2 1 ಕೆಳಗೆ ಆಸ್ ಇಟ್ ಈಸ್ ಬರ್ಕೋಬೇಕು. 5 8 9 6 6 2. ಹೌದಾ? ಈಗ ನಮಗ ಕ್ಯಾಲಿಕಟ್ ಏನ್ ಮಾಡಂದಾರ, ಕೋಡಿಂಗ್ ಕೊಟ್ಟಾರ, ನಾವು ಡಿಕೋಡ್ ಮಾಡ್ಬೇಕು. ಏನ್ ಮಾಡ್ಬೇಕು ಅಂತಂದ್ರ ಏನು ಇಲ್ಲ, ಸಿ ಎಲ್ಲದ ಅದ್ರ ಕೆಳಗೆ ಏನದ ಹುಡುಕ್ಬೇಕು. ಸಿ ಕೆಳಗೆ ಏನದ 8, ಎ ಕೆಳಗೆ ಏನದ 2, ಹೌದಾ ಇಲ್ಲೇ ಅದ್ ನೋಡ್ರಿ. ಎಲ್ ಕೆಳಗೆ ಏನದ 5, ಐ ಕೆಳಗ 1, ಸಿ ಕೆಳಗ 8, ಯು ಕೆಳಗ 9, ಟಿ ಕೆಳಗ 6. ಹೌದಾ? 8 2 5 1 8 9 6 ಎಲ್ಲ ನೋಡ್ರಿ. 8 2 5 1 8 9 6. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಏನು ಇಲ್ಲ, ಆಸ್ ಇಟ್ ಈಸ್ ನಾವು ನೋಯಿಡಾ ಅಂತ ಇಲ್ಲಿ ಬರ್ಕೋಬೇಕು. ಇಲ್ಲೇ ಬರ್ಕೋಬೇಕನ್ರಿ, ಅಲ್ಲಿ ಮಾಡಕ್ ಬರಲ್ಲೇನ್ರಿ? ಒಂದೊಂದ್ಸತಿ 2ನೇ ಅಂಕಿ 3ನೇ ಅಂಕಿ ಕನ್ಫ್ಯೂಸ್ ಆಕದ್ವ. ಅಂದ್ರ ಕೆಳಗೆ ಒಂದಿತ್ತು ಅಂತಂದ್ರ ನಿಮಗ ಕ್ಲಿಯಾರಿಟಿ ಸಿಗ್ತದ. ಆದ ಕಾರಣ ಒಂದ್ರ ಕೆಳಗೆ ಒಂದ್ ಬರ್ಕೊಳ್ಳೋದು ಉತ್ತಮ. ಫ್ರಾಕ್ಷನ್ ಆಫ್ ಸೆಕೆಂಡ್ ನಾಗ ಬರ್ಕೋಬಹುದು. 3 9 6 5 8. ಹೌದಾ? ನಮಗ ಕೋಡಿಂಗ್ ಏನ್ ಕೊಟ್ಟಾರ, ಇಂಡಿಯಾ ಬಗ್ಗೆ ಕೊಟ್ಟಾರ. ನಾವು ಡಿ ಕೋಡ್ ಇಂಡಿಯಾದ್ ಮಾಡ್ಬೇಕು. ಏನು ಇಲ್ಲ, ಇಲ್ಲೇ ಅದಾವೆಲ್ಲ ಅಕ್ಷರ, ಆದ ಕಾರಣ ಒಂದ್ರಾಗೆ ಅವರು ಕೊಟ್ಬಿಟ್ಟ. ಐ ಅಂದ್ರೆ ಏನು 6. ಹೌದಾ? ಎನ್ ಅಂದ್ರೆ ಏನು, ಎನ್ ಕೆಳಗ 3 ಅದ್ ನೋಡ್ರಿ. ಡಿ ಕೆಳಗೆ ಏನದ 5 ಅದ. ಆಮೇಲೆ ಮತ್ತ ಐ ಕೆಳಗೆ ಏನದ
6 ಅದ. ಎ ಕೆಳಗೆ ಏನದ ನೋಡ್ರಿ 8 ಅದ. ಹಿಂಗ್ ಮಾಡಿ ಆಮೇಲೆ ಆಪ್ಷನ್ ನೋಡ್ಬೇಕು. ಆಪ್ಷನ್ ನೋಡಿದ ತಕ್ಷಣ ನಮಗ್ ಗೊತ್ತಾಗ್ತದ, ರೈಟ್ ಆನ್ಸರ್ ಮೊದ್ಲೇ ಗೊತ್ತಿರ್ತದ. ಅದಕ್ಕ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದು 8 ಕಣನ ಇದೆ ಅಂತ ಹಾಕ್ಬಾರ್ದು, ಅಲ್ಲ ಅಷ್ಟೆಲ್ಲ ಲೆಕ್ಕ ಮಾಡಿ, ಯಾಕಂದ್ರೆ ರಾಂಗ್ ಆಗ್ಬಿಡ್ತದ. ಇಲ್ಲಿ ನೋಡ್ರಿ ಫಸ್ಟ್ 6 ಲಾಸ್ಟ್ 8 ಹಂಗ್ ನೋಡಿ ಹಾಕ್ಬಾರ್ದು. ಅಷ್ಟು ನಂಬರ್ ಕ್ಲಿಯರ್ ಆಗಿ ಒಂದ್ಸತಿ ಕಣ್ಣು ಆಡಿಸ್ಕೊಂಡು ಹಾಕಿದ್ವಿ ಅಂದ್ರೆ ಆ ಮಾರ್ಕ್ಸ್ ನಮ್ದಾಗ. ಈ ಪ್ರಾಬ್ಲಮ್ಮು ಕೋಡಿಂಗ್ ಡಿಕೋಡಿಂಗ್ ಇದೆ, ಬೆಲೆ ತುಂಬುವ ಕೋಡಿಂಗ್ ಅದ. ಹೌದಾ? ಏನು ಅಲ್ಫಾಬೆಟ್ ಟು ನ್ಯೂಮರಿಕ್ ಕೋಡಿಂಗ್ ಡಿಕೋಡಿಂಗ್ ಆಗ್ಯದ. ಹೆಂಗ್ ನೋಡುಂ ಬರ್ರಿ. ಈಟ್ ನಾ ಏನ್ ಹೇಳೀನಿ, ಒಂದ್ರ ಕೆಳಗೆ ಒಂದ್ ಬರ್ಕೋ ಅಂತ ಆಲ್ರೆಡಿ ಮೊದಲೇ ಪ್ರಾಬ್ಲಮ್ ಹೇಳೀನಿ. 3 1 8. ಹೌದಾ? ಚೇರ್ ಅಂತ ಕೊಟ್ಟಾರ, ಚೇರ್ದು ಕೋಡಿಂಗ್ ಡಿಕೋಡಿಂಗ್ ಆಲ್ರೆಡಿ ಮಾಡ್ಯಾರ. ಹೌದಾ? ಚೇರ್ದೇನು 2 4 1 5 6. ಈಗ ನಮಗ್ ಏನ್ ಮಾಡಂದಾರ ಅಂದ್ರ ಟೀಚರ್ದ್ ಮಾಡಂದಾರ. ಏನು ಇಲ್ಲ, ಆಸ್ ಇಟ್ ಈಸ್ ಮೊದಲೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ ಹಂಗೆ. ಟಿ ಕೆಳಗೆ ಯಾವ್ದದ 8 ಅದ ನೋಡ್ರಿ, 8 ಹಚ್ಬೇಕು. ಈ ಕೆಳಗೆ ಯಾವ್ದದ 3 ಅದ, 3 ಹಚ್ಬೇಕು. ಎ ಕೆಳಗೆ ಯಾವ್ದದ 1 ಅದ, 1 ಹಚ್ಚಾತೀವಿ. ಸಿ ಕೆಳಗೆ ಏನದ 2 ಅದ, ಆಮೇಲೆ ಹೆಚ್ ಕೆಳಗ 4 ಅದ. ಈ ಕೆಳಗೆ ಏನದ 3 ಅದ, ಆರ್ ಕೆಳಗ 6. ಅಂದ್ರೆ ಎರಡೂದ್ರೊಳಗೂ ಇರ್ತಾವ ಅವ ಅಕ್ಷರ. ಯಾವ ಅಕ್ಷರ ಕೆಳಗ್ ಯಾವ್ದದ ಅದನ್ನೇ ಹಚ್ಬೇಕು. ಆಮೇಲೆ ಅದನ್ನ ಹಚ್ಚಿರ್ತೀವಿ, ಲಾಸ್ಟ್ 6 ಬರೋಣ ಎಕ್ಸಾಕ್ಟ್ ಆಗಿ ಅದನ್ನ ಹಾಕ್ಬಿಡ್ತೀವಿ. ಇಲ್ಲಿ ನೋಡ್ರಿ ಒಂದೇ ಡಿಜಿಟ್ನಾಗ ಮಿಸ್ಟೇಕ್ ಮಾಡಿ 2 ಆಪ್ಷನ್ ನಿಮ್ಗೆ ಕನ್ಫ್ಯೂಸ್ ಆಗ್ಲತ್ತೆ ಇಟ್ಟಿರ್ತಾರ. ಆದ್ರೆ ನೀವೇನು ಕನ್ಫ್ಯೂಸ್ ಆಗ್ಬಾರ್ದು. ಇಷ್ಟೆಲ್ಲ ಲೆಕ್ಕ ಮಾಡಿರ್ತೀರಿ, ನೀವ್ ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ನೋಡ್ ಹಚ್ಬೇಕು. ಯಾವ್ದಾದ್ ನೋಡ್ರಿ 8 3 1 2 4 3 6. ಪ್ರತಿಯೊಂದು ನೋಡಿ ಹಚ್ರಿ, ಇಲ್ಲ ಅಂದ್ರೆ ಇದು ಸೇಮ್ ಅನಿಸ್ತದ, ಇದು ಸೇಮ್ ಅನಿಸ್ತದ. ಇಷ್ಟೆಲ್ಲ ಮಾಡಿ ರಾಂಗ್ ಹಾಕಿದ್ರಂದ್ರ ನಿಮ್ಮ ಮಾರ್ಕ್ಸ್ ಹೋಗ್ಬಿಡ್ತಾವ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇದನ್ನು ಬೆಲೆ ತುಂಬುವ ಕೋಡಿಂಗ್ ಇಷ್ಟೋ ತನಕ ಹೇಳಿನಲ್ಲ, ಅದೇ ಪ್ರಾಬ್ಲಮ್ ಸೇಮ್ ಪ್ರಾಬ್ಲಮ್ ಇದೆ ಇಲ್ಲಿ ಅದ. ಆಮೇಲೆ ಇದನ್ನ ಆಲ್ಫಾಬೆಟ್ ಟು ನಂಬರ್ದು ಕೋಡಿಂಗ್ ಡಿಕೋಡಿಂಗ್ ಮಾಡ್ಯಾರ. ನೀವು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಾಗ ಕಮೆಂಟ್ ಮಾಡ್ರಿ. ಆಮೇಲೆ ಇದು ನಿಮಗ ಅತಿ ಉಪಯುಕ್ತ. ಸರ್ಕಾರಿ ನೌಕರಿ ಎಲ್ಲ ಸ್ಪರ್ಧಾತ್ಮಕ ಯುಗದೊಳಗೆ ನೀವು ಕಾಂಪಿಟೇಷನ್ ಮಾಡ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ತಪ್ಪದ್ರಿ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು.